ಅವಾಗ ಸಚಿವರು ಉತ್ತರ ಕೂಡ ಸಭಾತ್ಯಾಗ ಇವಾಗ ಇವರಿಂದ ಸಭಾತ್ಯಾಗ ಮಾಡೋದು ಮಾತಾಡ್ತಾ ಇದ್ದಾರೆ. ಇವರು ಹಿರಿಯರು ಅಧ್ಯಕ್ಷರೇ ಇರೋದ್ರಲ್ಲಿ ಸುರೇಶ್ ಕುಮಾರ್ ಅವರು ಸದಸ್ಯರು ಇವತ್ತು ಖಚಿತ ಆಯ್ತು. ಬಿಜೆಪಿ ಅವರು ಸರೆಂಡರ್ ಆಗಿದ್ದಾರೆ. ಯಾರು ಅತ್ಯಾಚಾರ ಮಾಡ್ತಾರೆ, ಯಾರು ಅಟ್ರಾಸಿಟಿ ಕೇಸ್ ಹಾಕಿಸ್ಕೊಂತಾರೆ ಅವ್ರಿಗೆ ಸರೆಂಡರ್ ಆಗಿದ್ದಾರೆ ಅಂತ ಗೊತ್ತಾಗಿದೆ. ಇವತ್ತು ಬಿಜೆಪಿ ನಾಯಕರು ಬೆನ್ನೆಲುಬು ಇಲ್ಲ. ಈಗ ಬಿಜೆಪಿ ಲೀಡರ್ಸ್ ಹ್ಯಾವ್ ನೋ ಸ್ಪೈನ್ ಟು ಸ್ಟ್ಯಾಂಡ್ ಅಪ್ ಅಗೇನ್ಸ್ಟ್ ಸಚ್ ಪೀಪಲ್. ಇಂಥವರಿಗೆ ಇದನ್ನು ಉತ್ತರ ಕೊಡಕ್ಕಾಯ್ತಲ್ಲ. ದಲಿತರ ಮೇಲೆ ಅತ್ಯಾಚಾರ, ಮಹಿಳೆಯರ ಮೇಲೆ ಅತ್ಯಾಚಾರ ಅಂತವರಿಗೆ ಇವತ್ತು ಬಿಜೆಪಿನಲ್ಲಿ ಸ್ಥಾನಮಾನ. ವಿರೋಧ ಪಕ್ಷದವರು ಬಹಳಷ್ಟು ಸಂತೋಷದಲ್ಲಿ ಹೇಳ್ತಾ ಇದ್ದಾರೆ. ಬೆಂಗಳೂರು ಸಮರ್ಪಕವಾಗಿ ಉತ್ತರ ಸಿಕ್ಕಿದೆ ಅಂತ. ಸನ್ಮಾನ್ಯ ಅಧ್ಯಕ್ಷರೇ, ನಾನೇನು ಪರ ವಿರೋಧ ಏನು ಮಾತಾಡಲ್ಲ. ಅಧ್ಯಕ್ಷರೇ, ಈ ಕಡೆಗೆ ಗಮನ ಕೊಡಿ. ಒಂದೇ ನಿಮಿಷ ಕಂಪ್ಲೀಟ್ ಮಾಡ್ಬಿಡ್ತೇನೆ. ನಾವು ಬೆಂಗಳೂರು ವಿಚಾರವನ್ನ ಚರ್ಚೆ ಮಾಡಬೇಕು ಅಂತ ಫಸ್ಟ್ ಟೈಮ್ ನಮ್ಮ ಅಶ್ವಥ್ ನಾರಾಯಣ ಅವರು, ಸುರೇಶ್ ಕುಮಾರ್ ಅವರು ನಮ್ಮೆಲ್ಲ ಬೆಂಗಳೂರ ಮೇಲೆ ಕೊಟ್ರಿ. ಫಸ್ಟ್ ಟೈಮ್ ಈ ತರ ಅವಕಾಶ ನಮ್ಗೆ ಸಿಕ್ಕಿದೆ. ತಾವು ಆ ಪೀಠದಲ್ಲಿ ಕೂತ್ಕೊಂಡು ಫಸ್ಟ್ ಟೈಮ್ ಹಬ್ಬ ಇರೋದ್ರಿಂದ ಏನೋ ಒಳ್ಳೆ ಮನ್ಸು ಮಾಡಿ ನಮ್ಗೆ ಕೊಟ್ಟಿದ್ದೀರಾ. ಒಳ್ಳೆ ಚರ್ಚೆ ಆಗಿದೆ. ಎಲ್ಲಾ ರೀತಿ ಇದಕ್ಕೂ ನಾವು ಮೆಟ್ರೋ ವಿಚಾರ ಮಾತಾಡಿದಿರಿ, ಹಳ್ಳ ರಸ್ತೆಗಳ ಬಗ್ಗೆ ಮಾತಾಡಿದಿರಿ, ಪೆರಿಫಲ್ ರಿಂಗ್ ರೋಡು, ಎಲ್ಲ ವಿಚಾರಗಳನ್ನ ಮಾತಾಡಿದಿರಿ. ಅವರು ಏನೋ ಒಳ್ಳೆ ಮೂಡಲ್ಲಿದ್ರು. ಬೆಳಗ್ಗೆಯಿಂದ ಅವರು ಎಲ್ಲ ಪದಗಳು ಹೇಳಿ, ಸಂಸ್ಕೃತ ಏನೇನಿದೆಯೋ ಎಲ್ಲ ಪದಗಳು ಹೇಳಿ ಒಂದು ಒಳ್ಳೆ ಪೀಠಿಗೆ ಹಾಕೊಂಡ್ರು. ನಾನು ಪಾಸಿಟಿವ್ ಆಗಿದ್ದೀನಿ, ನಾನು ಪಾಸಿಟಿವ್ ಆಗಿ ಮಾಡ್ತೀನಿ ಅಂತ ಎಲ್ಲ ವಿಚಾರಗಳು ಹೇಳಿದ್ದಾರೆ. ಸೊ ಇಲ್ಲಿಗೆ ಅದು ಮುಗಿಬೇಕಾಯ್ತು. ಆದರೆ ಮುನಿರತ್ನ ಅವ್ರದ್ದೇನೋ ಒಂದೆರಡು ಪ್ರಶ್ನೆ ಇತ್ತು, ಅದಕ್ಕೆ ಸರಿಯಾಗಿ ಅದಕ್ಕೊಂದಕ್ಕೆ ಉತ್ತರ ಕೊಟ್ಟಿದ್ದಾರೆ. ಏನು ಆ ಜಂಕ್ಷನ್ ಯಾವುದು ಗೊರಗುಂಟೆಪಾಳ್ಯ ಜಂಕ್ಷನ್, ಅದನ್ನ ಇಮಿಡಿಯೇಟ್ ಆಗಿ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಒಂದಕ್ಕೆ ಇನ್ನೊಂದು ಕೊಟ್ಟಿದ್ದಾರೆ. ಇನ್ನೊಂದು ಅವ್ರದ್ದು ಯಾವುದೋ ಸ್ಕೂಲ್ದು ಒಂದಿತ್ತು, ಮೆಟ್ರೋ ಪಕ್ಕದಲ್ಲಿ ಸ್ಕೂಲ್ ಇದೆ. ಆ ಸ್ಕೂಲ್ಗೆ ಮೊನ್ನೆ ಇವರು ಯಾರು ನಮ್ಮ ಮುಜರಾಯಿ ಇಲಾಖೆಯವರು ಆ ಸ್ಕೂಲ್ ಜಮೀನ, ಅದು ಸರ್ಕಾರಿ ದೇವಸ್ಥಾನ ಜಮೀನ ಯಾವುದೋ ಸ್ಕೂಲ್ಗೆ ಗ್ರಾಂಟ್ ಮಾಡ್ಬಿಟ್ಟಿದ್ದಾರೆ. ಅದು ಮಾಡಬಾರ್ದು, ಅದು ಮೆಟ್ರೋಗೆ ಕೊಡಿ ಅಂತ ಅವ್ರದ್ದು ಒಂದು ಕಂಪ್ಲೇಂಟ್ ಇತ್ತು. ಅದು ಬಿಟ್ರೆ ಬೇರೆ ಏನು ನಮಗೆ ಇಲ್ಲ. ಉತ್ತರ ಕೊಟ್ಟಿದ್ದಾರೆ. ಪಾಸಿಟಿವ್ ಆಗಿ ಎಲ್ಲ ಚರ್ಚೆ ಆಗಿದೆ. ಸುರೇಶ್ ಕುಮಾರ್ ಅವರು, ನಾವೆಲ್ಲರೂ ಕೂಡ ಪಾಸಿಟಿವ್ ಆಗಿ ಚರ್ಚೆ ಆಗಿದೆ. ದಯವಿಟ್ಟು ನಾನು ವಿನಂತಿ ಮಾಡ್ತೀನಿ. ಒಂದೇ ನಿಮಿಷ ತಾಳೋಣ. ಒಂದೇ ನಿಮಿಷ ನೀನ್ ಹೇಳೋದಕ್ಕೆ ಉತ್ತರ ತಾಳಿ. ಒಂದೇ ನಿಮಿಷ. ಅವನು ಮುನ್ರತ್ನ ನನ್ ತಾಕತ್ ಬೇಕಾ? ಇಲ್ಲ ನೋಡಿ, ನನ್ನ ಯೋಗ್ಯತೆ, ನನ್ನ ದಮ್ಮು, ತಾಕತ್ತು ನಾವು ಕೂಡ ಪಾಸಿಟಿವ್ ಆಗಿ ಮಾತಾಡಿದ್ದೀನಿ. ದಯವಿಟ್ಟು ಬಿಟ್ಬಿಡಿ. ತಾವು ಉಪಮುಖ್ಯಮಂತ್ರಿ ಆಗಿದ್ದೀರಾ. ತಾಳಪ್ಪ ಗೌಡ, ಒಂದು ನಿಮಿಷ ಗೌಡ, ಉಪಮುಖ್ಯಮಂತ್ರಿಗಳಾಗಿದ್ದೀರಾ. ಒಳ್ಳೆ ನಿಮ್ಗೆ ನಾಳೆ ಒಳ್ಳೆ ಪತ್ರಿಕೆಯಲ್ಲೂ ಬರ್ಬೇಕಲ್ಲ, ಬರೀ ಇದೇ ಬರ್ಬೇಕಾ ಪತ್ರಿಕೆಯಲ್ಲಿ? ಯೋಚನೆ ಮಾಡಿ, ನೀವು ಯೋಚನೆ ಮಾಡಿ. ಇಷ್ಟೆಲ್ಲ ನೀವು ಓದ್ಕೊಂಡು ಬಂದು ನಮ್ಮ ಸುನೀಲ್ ಆಚೆ ಬಂದು ಹೇಳ್ದ. ಒಂದೇ ನಿಮಿಷ ತಾಳಪ್ಪ. ಸುನೀಲ್ ಬಂದು ಆಚೆ, ಎಲ್ಲಿದ್ದಾರಪ್ಪ, ಬರ್ತಾರ ಇಲ್ಲ ಕೇಳಿ ಡೆಪ್ಟಿ ಸಿಎಂ. ಅಯ್ಯೋ, ಯಾರು ಹೋದ್ರು ಹೋಗು, ಇವತ್ತು ನಾನು ಪೂರ್ತಿ ಉತ್ತರ ಕೊಡಬೇಕು ಅಂತ ರೆಡಿ ಆಗ್ತಾ ಇದ್ದಾರೆ ಅಂತ ಹೇಳಿದ್ರು. ನಾವು ಒಳ್ಳೆ ಉತ್ತರ ಬಯಸಿದ್ರಿ. ಆ ತರ ಬೆಂಗಳೂರಿಗೆ ಒಂದು ವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ಇದ್ಯಾವುದೋ ಒಂದು ವಿಚಾರಕ್ಕೋಸ್ಕರ ಇದಾಗದ್ ಬೇಡ. ದಯವಿಟ್ಟು ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ ಅಧ್ಯಕ್ಷರೇ, ಇದನ್ನ ಇಲ್ಲಿಗೆ ಕ್ಲೋಸ್ ಮಾಡಿ. ಅವ್ರದ್ದೇನ ಮನವಿ ಇದ್ರೆ ತಾವ್ ಯಾರನ್ನ ಕರೆಸಿ ಸಂಬಂಧಪಟ್ಟವ್ರನ್ನ ಅವ್ರಿಗೆ ಹೇಳಿ ಅಷ್ಟೇ. ಇಲ್ಲಿಗೆ ಮುಗಿಸಿ. ಏನೇನಾಗಿದೆಯೋ ಇಲ್ಲಿ ಯಾರ್ಯಾರು ಅಲ್ಲಿ ಬೆಂಗಳೂರು ಬಿಟ್ಟು ಏನೇನು ಮಾತಾಡಿದಾರೋ ಎಲ್ಲನೂ ಕಡತದಿಂದ ದಯವಿಟ್ಟು ಆ ಪೀಠದಿಂದ ಆದೇಶ ಮಾಡಿ ಅಲ್ಲಿಗೆ ಮುಗಿಯುತ್ತೆ. ನಾಳೆ ಯಾವುದನ್ನು ಕೂಡ ಪತ್ರಿಕೆಯಲ್ಲೂ ಕೂಡ ಬರಲ್ಲ, ಪತ್ರಿಕೆಯಲ್ಲೂ ಬರಲ್ಲ. ದಯವಿಟ್ಟು ಬೇಡ, ಇಷ್ಟನ್ನ ಮಾಡಿ. ದಯವಿಟ್ಟು ನೋಡಿ, ನಮ್ಗೆ ಯುಗಾದಿ, ನಿಮ್ಗೆ ರಂಜಾನು, ಎಲ್ಲ ಹಬ್ಬದಲ್ಲಿ ಒಳ್ಳೆ ಚಂದಾಗಿದೆ ಸದನ. ಅದಕ್ಕೆ ಕೊನೆ ಇನ್ನೇನು ಇರೋದು ಒಂದೇ ಒಂದು ಗಂಟೆಯಲ್ಲಿ ಅದೇನೋ ಹೇಳ್ತಾರಲ್ಲ, ಹಂಗಾಗದ್ ಬೇಡ. ಅದೇನೋ ಎಲ್ಲ ಜೀವನ ಪೂರ್ತಿ ಅದ್ಯಾರೋ ಇದ್ರಂತೆ, ಮಾಂಸ ತಿಂದಿರ ನೊಣ ನುಂಗ್ಬಿಟ್ಟು ಹಾಳಾಗೋದಂತೆ, ಹಂಗಾಗದ್ ಬೇಡ. ದಯವಿಟ್ಟು ಪ್ಲೀಸ್. ನಾನು ತಮ್ಮ ಪೀಠಕ್ಕೆ ಗೌರವ ಕೊಟ್ಟು ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಇದನ್ನ ದಯವಿಟ್ಟು ಇಲ್ಲಿಗೆ ಮುಗಿಸಿ ಅಂತ ಹೇಳಿ. ನಾವು ವಿರೋಧ ಪಕ್ಷದ ನಾಯಕರು ಮಾತಾಡ್ತಿದ್ದಾರೆ. ಇಲ್ಲ ಅಧ್ಯಕ್ಷರೇ, ಮಾತನಾಡೋದೆಲ್ಲ ಮಾತನಾಡ್ಬಿಟ್ಟು ಬ್ರೇಕಿಂಗ್ ನ್ಯೂಸ್ ಹೋಗ್ಬಿಟ್ಟು ಏನ್ ಕ್ಷಮೆ ಇಲ್ಲ ಏನಿಲ್ಲ, ಕಡತದಿಂದ ತೆಗಿ ಅಂತ. ಏನಿದು ಪ್ರವೃತ್ತಿ? ಇದು ನಿರಂತರವಾಗಿ ನಡೀತಾ ಇದೆ ಇತ್ತೀಚೆಗಂತೂ. ಬಾಯಿಗೆ ಬಂದಾಗ ಮಾತಾಡ್ತೀವಿ.